ಈ ವರ್ಷ ನಮ್ಮೂರಿನ ರಾಮನಗರದ ಕರಗದ ಹಬ್ಬಕ್ಕೆ ಆರತಿ ಮಾಡೋದಕ್ಕೆ ಅಂತ ನಮ್ಮ ಮನೇಲೆ ತಂಬಿಟ್ಟು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಅದು ಬೆಂಗಳೂರಿಂದ. ಸೊ ಈ ಸತಿ ಊರಲ್ಲಿ ಮಾಡಿಲ್ಲ, ನಮ್ಮ ಮನೆಯಿಂದನೇ ತೊಗೊಂಡೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮು ಮಾಡ್ತಾ ಇರೋದು ನಾನು ತಂಬಿಟ್ಟು. ಲೈಫಲ್ಲೇ ಯಾವತ್ತೂ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮೊದಲಿಗೆ ನಾನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೆ, ಮತ್ತು ಕಡಲೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ, ಬಿಳಿ ಎಳ್ಳು ಬೆಚ್ಚಗೆ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದನ್ನೆಲ್ಲ ಇವಾಗ ಅರ್ಧ ಅರ್ಧ ಮಿಕ್ಸಿಗೆ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬೆಲ್ಲನ ಚೂರು ಪಾಕ ಬರೋದಕ್ಕೆ ಇಟ್ಟಿದ್ದೀನಿ. ಮತ್ತು ಇಲ್ಲಿ ನಾನು ಅಕ್ಕಿ ಹಿಟ್ಟು ರೆಡಿ ಬರುತ್ತಲ್ಲ, ಆ ಅಕ್ಕಿ ಹಿಟ್ಟಿಂದ ತಂಬಿಟ್ಟು ಮಾಡ್ತಾಯಿರೋದು ಇವತ್ತು. ಅಕ್ಕಿ ಬೀಸ್ಕೊಬಂದಿಲ್ಲ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನ. ಸೊ ಇಲ್ಲಿ ಪಾಕ ರೆಡಿ ಆಯಿತು, ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು, ಮತ್ತು ಎಕ್ಸ್ಟ್ರಾ ಎಲ್ಲ ಏನು ಎತ್ತಿಟ್ಕೊಂಡಿದ್ದೆ ಎಳ್ಳು, ಮತ್ತು ಇದು ರುಬ್ಬಿಟ್ಕೊಂಡಿರೋದು, ಮತ್ತು ಕೊಬ್ಬರಿ ತುರಿ, ಮತ್ತು ಕಡಲೆ ಅದನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಪಾಕನ ಹಾಕ್ಕೊಂಡು ಸೌಟಲ್ಲೇ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ, ಅದು ಸುಡುತ್ತಲ್ಲ, ಕೈ ಸುಡುತ್ತಲ್ಲ ಅಂತ. ಫಸ್ಟ್ ಸೌಟಲ್ಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಅದನ್ನು ಮಿತ್ಕೊಂಡು ಈ ಥರ ತಂಬಿಟ್ಟು ರೆಡಿ ಮಾಡಿಕೊಂಡೆ. ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಮೆತ್ತಗೆ ಎಷ್ಟು ಪಾಕನೂ ಕರೆಕ್ಟಾಗಿ ಆಗಿತ್ತು ಅಂದರೆ ತಂಬಿಟ್ಟು ಅಷ್ಟೇ ಸಾಫ್ಟಾಗಿ ಅಷ್ಟೇ ಚೆನ್ನಾಗಿ ಬಂದಿತ್ತು. ಎಲ್ಲೂ ಒಡೆದೋಗಲಿಲ್ಲ, ಅಷ್ಟು ನೀಟಾಗಿ ಬಂದಿತ್ತು ತಂಬಿಟ್ಟು. ನಾನು ಪುಟಾಣಿದು 2 ಮಾಡಿಕೊಂಡೆ, ಮತ್ತು ಇನ್ನೊಂದು ಸ್ವಲ್ಪ ಪುಟಾಣಿದೇ 4 ಮಾಡ್ಕೊಂಡೆ, ಯಾಕಂದರೆ 2 ದೇವಸ್ಥಾನಕ್ಕೆ ಹೋಗಬೇಕು ಪೂಜೆ ಮಾಡಿಸೋದಕ್ಕೆ. ಸೊ ಅದಕ್ಕೋಸ್ಕರ ಇಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು. ಮತ್ತು ನಾನು ಈ ಥರ ರೆಡಿ ಆದೆ ಇವತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಸ್ಯಾರೀಲಿ ನಾನು ಅಂದರೆ ಸಖತ್ತಾಗಿ ಕಾಣಿಸ್ತಾಯಿದೆ ಅಂತ ನನಗೆ ನಾನೇ ಹೇಳ್ಕೊತಾ ಇದ್ದೆ. ಸೊ ಹೇಗಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ.